ನೋಡಿ, ಯಾರಿಗಾದ್ರೂ ಕಷ್ಟ ಆದರೆ ಪೊಲೀಸರು ಸಹಾಯಕ್ಕೆ ಧಾವಿಸಬೇಕು ಅಥವಾ ಮಾನವೀಯತೆ ಮೆರಿಬೇಕು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಮಗಳ ಹೆಣ ಕೊಡೋದಕ್ಕೆ ಪೊಲೀಸರೇ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಮಗಳ ಹೆಣ ಕೊಡಲು ಲಂಚಕ್ಕೆ ಬೇಡಿಕೆ ಆರೋಪ ಪ್ರಕರಣ. ಕರ್ತವ್ಯ ಲೋಪಕ್ಕೆ ಬೆಳ್ಳಂದೂರು ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ಸಸ್ಪೆಂಡ್ ಆಗಿದ್ದಾರೆ. ರೊಟ್ಟಿ ತಿನ್ಕೊಂಡಿರ್ಬೇಕು ಇನ್ನು ಮನೇಲಿ ಅಷ್ಟೇ. ಅಮಾನತು ಆದೇಶವನ್ನ ಮಾಡಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಬಿಪಿಸಿಎಲ್ ನಿವೃತ್ತ ಅಧಿಕಾರಿ ಶಿವಕುಮಾರ್ ಅವರಿಂದ ಹಣ ಕೇಳಿದಂತಹ ಆರೋಪ ಕೇಳಿಬಂದಿದೆ. ಮಗಳ ಹೆಣ ಸಾಗಿಸಲು ಶಿವಕುಮಾರ್ ಬಳಿಯಲ್ಲಿ ಹಣವನ್ನ ಕೇಳಿದಂತಹ ಆರೋಪ ಇದೆ. ಘಟನೆ ಬಗ್ಗೆ ವರದಿ ನೀಡುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದು, ಪೊಲೀಸ್ ಕಮಿಷನರ್ಗೆ ವರದಿಯನ್ನ ನೀಡಿದ್ರು ವೈಟ್ ಫೀಲ್ಡ್ ಡಿಸಿಪಿ ಪರಶುರಾಮ್. ನೋಡಿ, ಇವರೇ ರಮೇಶ್ ರೊಟ್ಟಿ ಇನ್ಸ್ಪೆಕ್ಟರ್. ಮಗಳ ಹೆಣವನ್ನ ಕೊಡೋದಕ್ಕೆ ಲಂಚ ಕೇಳಿದಂತ ಆರೋಪ. ಬಿಪಿಸಿಎಲ್ನ ನಿವೃತ್ತ ಅಧಿಕಾರಿ ಶಿವಕುಮಾರ್ ಅವರಿಂದ ಹಣ ಕೇಳಿದಂತ ಆರೋಪ ಇದೆ. ಎಲ್ಲಿಂದ ಎಲ್ಲಿಗೆ ಸಾಗಿಸೋದಕ್ಕೆ ಅನ್ನೋದು ಗೊತ್ತಾಗಬೇಕು. ನೋಡಿ, ರೀಸೆಂಟ್ಲಿ ಮೈ ಓನ್ಲಿ ಚೈಲ್ಡ್ passes away at age of 34. The amount open bribe being asked by ambulance. Police for FIR and post-mortem report. Crematorium for giving receipt. BBMP office for death certificate. ಇದಕ್ಕೆಲ್ಲ ದುಡ್ಡು ಕೇಳಿದ್ರು. ಇದೆಲ್ಲದಕ್ಕೂ ಲಂಚ ಕೇಳಿದ್ರು. ನಾನು ಬೆಳ್ಳಂಡೂರು ಇನ್ಸ್ಪೆಕ್ಟರ್ಗೆ ನಾನು ದುಡ್ಡು ಕೊಟ್ಟಿರೋದಾಗಿ ಅವರು ಓಪನ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಬಿಪಿಸಿಎಲ್ನ ನಿವೃತ್ತ ಅಧಿಕಾರಿ ಶಿವಕುಮಾರ್. ಏನ್ ಹೇಳಬೇಕು ಇಂಥವ್ರಿಗೆ? ಆಂಬುಲೆನ್ಸ್ ಅಲ್ಲಿ ಹಣ ಸಾಗಿಸೋದಕ್ಕೆ ಪೊಲೀಸರಿಗೂ ದುಡ್ಡು ಕೊಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ.